ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ ಸಂಭ್ರಮ ಬೀದರ್ಲು ಕೂಡ ಮನೆ ಮಾಡ್ಯದ ಅಂತ ಹೇಳ್ಬೋದು. ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ನೋಡ್ಬೋದು. ನೀವು ಶಿವನ ಆರಾಧನೆ ಬೆಳಿಗ್ಗೆಯಿಂದಲೇ ನಡೀತಾ ಇದೆ ಅಂತ ಹೇಳ್ಬೋದು. ಬೆಳಗ್ಗೆ 4 ಗಂಟೆಯಿಂದಲೇ ನೆರೆ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ಬೀದರ್ನ ಭಕ್ತ ಸಾಗರವೇನ ಈ ಒಂದು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಪಾಪನಾಶ ಶಿವಲಿಂಗ ಅಂದ್ರೆ ಸಾಕಷ್ಟು ಒಂದು ಐತಿಹಾಸಿಕ ಶಿವಲಿಂಗ, ತಿಳಿಯದೆ ಮಾಡಿದಂಥ ಪಾಪ ಇಲ್ಲಿ ಬಂದ್ರೆ ಮುಕ್ತಿ ಕೊಡ್ತಾನೆ. ರಾಮ ಲಕ್ಷ್ಮಣ್ ಕೂಡ ಬಂದು ಹೋದಂಥ ಈ ಒಂದು ಐತಿಹಾಸಿಕ ಸ್ಥಳ ನೋಡ್ಬೋದು. ಈ ದೃಶ್ಯದಲ್ಲಿ ಈ ಒಂದು ರಾಮಾಯಣದ ಈ ಸ್ಥಾಪನೆ ಮಾಡಿದಂಥ ಈ ಒಂದು ಶಿವಲಿಂಗ, ಇದಕ್ಕೆ ಪಾಪನಾಶ ಶಿವಲಿಂಗ ಅಂತ ಹೇಳ್ತಾರೆ. ಸಾಕಷ್ಟು ಬೀದರ್ ಸೇರಿದಂತೆ ಸಾಕಷ್ಟು ಕಡೆಯಿಂದ ಭಕ್ತ ಸಾಗರವೇನ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ 2025 ವರ್ಷದ ಸಂಕ್ರಮಣ ಹಬ್ಬ ಮೊದಲನೇ ಹಬ್ಬಕ್ಕೆ ಏನಂದ್ರೆ ಸಾಕಷ್ಟು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಭಕ್ತರು ನಂಬಿಕೆ ಏನದಂದ್ರೆ ಇಲ್ಲಿ ಬಂದ್ರೆ ನಮ್ಮ ಪಾಪ ಮುಕ್ತ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾಂಸೆ ಆಯಾ हम हैदराबाद से। क्या है पापनाश शिवलिंग का आप दर्शन करने आए, क्या है स्पेशल? स्पेशल श्री रामचंद्र जी ने बनाया है इधर ये टेंपल को आके शिवलिंग का दर्शन ले तो कौन सा भी पाप मुक्त होता बोल के जन्मों जन्मों का पाप मुक्त होता है. ಸೊ ಇದು ನೋಡ್ಬೋದು. ಒಂದು ಭಕ್ತರು ಅರ್ಚಕರು ಕೂಡ ಇದ್ದಾರೆ ಪಾಪನಾಶ ಶಿವಲಿಂಗದು. ಏನು ವಿಶೇಷತೆ ಇದೆ ಗುರುಗಳೇ ಈ ಒಂದು ಶಿವಲಿಂಗದು? ಶಿವಭಕ್ತಾದಿಗಳಿಗೆ ಶರಣು ಶರಣಾರ್ಥಿ ಹೇಳುತ್ತಾ, ಶಿವಭಕ್ತಾದಿಗಳೇ ಶ್ರೀ ಕ್ಷೇತ್ರ ಪಾಪನಾಶ್ ಟೆಂಪಲ್ ಪಾಪನಾಶ ಅಂದರೆ ಏನು ಅರ್ಥ ಇದ್ರು? ಇದು ಪಾಪನಾಶ ಅಂತ ಹೆಸರು ಹೇಗೆ ಬಂತು? ಪಾಪ ಪರಿಹಾರ ಹೇಗಾಗ್ತದೋ? ಇದ್ರ ವಿಶೇಷತೆ ಏನು? ಅದೇ ರೀತಿ 2025 ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳುತ್ತಾ, ಶಿವಭಕ್ತಾದಿಗಳೇ ಇಂದು ಶ್ರೀ ಕ್ಷೇತ್ರಕ್ಕೆ ಪಾಪನಾಶ ಅಂತ ಹೆಸರು ಹೇಗೆ ಬಂತು ಅಂದರೆ, ನಾವು ಐತಿಹಾಸಿಕ ಸ್ಥಳ ಆದಂಥ ಶ್ರೀ ಕ್ಷೇತ್ರದಲ್ಲಿ ತ್ರೇತಾಯುಗಕ್ಕೆ ಹೋಗಬೇಕಾಗ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಗೆ ಹತ್ಯೆ ಮಾಡಿದಾಗ ಬ್ರಹ್ಮದೋಷ ಹತ್ಯೆ ಅಂತ ಅಟ್ಕೋತು. ಅದಕ್ಕೆ ಪರಿಹಾರ ಮಾಡಿಕೊಳ್ಳೋಕ್ಕೆ ರಾಮಚಂದ್ರ ರಾಮೇಶ್ವರ ಆಗಲಿ ಎಲ್ಲ ಕಡೆ 108 ಶಿವಗಳನ್ನು ಸ್ಥಾಪನೆ ಮಾಡಿಕೊಂಡು ಲಾಸ್ಟ್ ಕಡೆಗೆ ಬಂದಿದ್ದು ನಮ್ಮ ಬಿದ್ರಿಯಲ್ಲಿ. ಬಿದ್ರಿ ಅಂದರೆ ಆವಾಗಿನ ಹೆಸರು ಬಿದ್ರಿ, ಇವಾಗಿನ ಹೆಸರು ಬೀದರ್ ಅಂತ. ಈಗ ಈ ಬೀದರಿನ ಸ್ಥಳದಲ್ಲಿ ರಾಮಚಂದ್ರ ಅವರ ಧನುಷ್ಯದಿಂದ ಬಾಣವನ್ನು ತಂದು ಆ ಜಲದಿಂದ ಇಲ್ಲಿ ಅಭಿಷೇಕ ಮಾಡಿದಾಗ ಉದ್ಭವಲಿಂಗ ಆಗಿದೆ. ಮಹಾದೇವ ಉದ್ಭವಲಿಂಗ ಆದ ತಕ್ಷಣ ಶ್ರೀರಾಮಚಂದ್ರಿಗೆ ಹಿಂಗೆ ಕೊಟ್ಟಿದ್ದಾರೆ, ನೀವು ಪಾಪ ಪರಿಹಾರ ಹೇಗಂದ್ರೆ ನೀವು ಶ್ರೀರಾಮನಿಗೆ ಕೂಡ ಪಾಪ ಪರಿಹಾರ ಆಗಿದೆ, ಬರಂತ ಭಕ್ತರಿಗೆ ಕೂಡ ಪಾಪ ಪರಿಹಾರ ಆಗಿದೆ. ಈ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಬಹಳ ದೂರಿಂದ ಬಂದಂಥ ಭಕ್ತಾದಿಗಳು ಸಹ ಪಾಪ ಪರಿಹಾರ ಆಗಿದೆ. ನಾವು ಇಲ್ಲಿ 12 ವರ್ಷ ಆಯ್ತು ಅರ್ಚಕರು ಇದ್ದೀವಿ. ಇಲ್ಲಿ ನಮಗೆ ಭಕ್ತಾದಿಗೂ ಬಂದು ಹೇಳ್ತಾ ಇದ್ದಾರೆ, ಗುರುಗಳೇ ನಾವು ಹಿಂಗೆ ನೀರು ತಂದು ಹಾಕಿದ್ದೀವಿ, ಈ ಥರ ಮಾಡಿದ್ದೀವಿ, ನಮಗೆ ಪಾಪ ಪರಿಹಾರ ಆಗಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನೂ ಮುಂದೂ ಸಹ ರಾಮಚಂದ್ರರ ಆಶೀರ್ವಾದ ಇರುತ್ತೆ, ಮಹಾದೇವನ ಆಶೀರ್ವಾದ ಇರುತ್ತೆ. ಅದೇ ರೀತಿ ಶಿವಭಕ್ತಾದಿಗಳು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ, ಹೀಗಾಗಿದೆ ಹೀಗಿಲ್ಲ ಅಂತ ಹೇಳಿ. ಏನು ಈಗಾಗಲೇ ಅರ್ಚಕರ ಮಾತಂತ ಹೇಳ್ಬೋದು. ಟೋಟಲಿ ಪಾಪನಾಶ ಶಿವಲಿಂಗ ಅಂದ್ರೆ ಸಾಮಾನ್ಯ ಶಿವಲಿಂಗ ಅಲ್ಲ. ಟೋಟಲಿ ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರನಿಗೆ ಒಂದು ದೋಷ ಇತ್ತು, ಆ ದೋಷ ಕೂಡ ಮುಕ್ತಿ. ಅದೇ ರೀತಿ ಇಲ್ಲಿ ಬರೋಂಥ ಪ್ರತಿಯೊಂದು ಭಕ್ತರದು ಏನೇ ಒಂದು ತಿಳಿಯದೆ ಮಾಡಿದಂಥ ಪಾಪ ಮುಕ್ತಿ ಕೊಡೋಂಥ ಪಾಪನಾಶ ಶಿವಲಿಂಗ ದೇವಸ್ಥಾನಕ್ಕೆ ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ನಿಮಿತ್ತವಾಗಿ ಭಕ್ತ ಸಾಗರವೇ ಹರಿದು ಹೊಂಟದ ಅಂತ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಇಲ್ಲಿ ಬಂದರು ಟೋಟಲಿ ಯಾವುದೇ ಒಂದು ಸಂಕಟ, ಯಾವುದೇ ಒಂದು ವಿಘ್ನ, ಏನೇ ಒಂದು ತಿಳಿಯದೆ ಮಾಡಿದಂಥ ಪಾಪಕ್ಕೆ ಮುಕ್ತಿ ನಮ್ಮ ನಂಬಿಕೆಯಿಂದ ಭಕ್ತ ಸಾಗರವೇ ವರ್ಷ ಹರಿದು ಬರ್ತಾ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್ ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಪಾಪನಾಶ ಶಿವಲಿಂಗ ದೇವಸ್ಥಾನದ ಭಕ್ತ ಸಾಗರವೇ ಹರಿದು ಹೊಂಟದ. ಸಾಕಷ್ಟು ಜನ ಬೆಳಿಗ್ಗೆಯಿಂದಲೇ ಏನಂದ್ರೆ ಪಾಪನಾಶ ಶಿವಲಿಂಗನ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಪಾಪದಿಂದ ಮುಕ್ತಾಗ್ಲಕ್ಕೆ ಹೊಂಟಿದ್ದಾರೆ ಅಂತ ಹೇಳ್ಬೋದು. ಹೊಸ ವರ್ಷದ ಮೊದಲನೇ ಹಬ್ಬ ಅಂದ್ರೆ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬದ ಸಂಭ್ರಮ ಬೀದರ್ಲು ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ದೇವಸ್ಥಾನ ನೀವು ದೃಶ್ಯದಲ್ಲಿ ನೋಡ್ಬೋದು.
ನೋಡ್ಬೋದು. ಇದೇ ಒಂದು ಶಿವಲಿಂಗ ಐತಿಹಾಸಿಕ ಶಿವಲಿಂಗ ಶ್ರೀರಾಮನಿಗೆ ಏನಂದ್ರೆ ಶ್ರೀರಾಮಚಂದ್ರ ಬಂದು ಸ್ಥಾಪನೆ ಮಾಡಿದಂಥ ಶಿವಲಿಂಗ ಅಂತ ಹೇಳ್ಬೋದು. ಈ ಒಂದು ಐತಿಹಾಸಿಕ ಶಿವಲಿಂಗನ ದರ್ಶನಕ್ಕಾಗಿ ಬೆಳಿಗ್ಗೆಯಿಂದಲೇ ನೆರೆಯ ಮಹಾರಾಷ್ಟ್ರ, ಕರ್ನಾಟಕ, ಬೀದರ್ ಸೇರಿದಂತೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಭಕ್ತರು ಸರ್ತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ ನೋಡ್ಬೋದು ನೀವು. ಇದು ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ದೇವಸ್ಥಾನದ ದೃಶ್ಯ ಅನ್ಬೋದು ನೋಡ್ಬೋದು ನೀವು. ಸಾಕಷ್ಟು ಜನ ಸರ್ತಿ ಸಾಲಿನಲ್ಲಿ ನಿಂತೇನದಂದ್ರೆ ದರ್ಶನ ಪಡಿತಾ ಇದ್ದಾರೆ. ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ ಸಂಭ್ರಮ ಬೀದರಲ್ಲಿ ಯಾವ ರೀತಿ ಮನೆ ಮಾಡಿದೆ ನೋಡ್ಬೋದು ನೀವು. ಸಾಕಷ್ಟು ಸಾಲಾಗಿ ಏನದಂದ್ರೆ ಭಕ್ತರು ಸರ್ತಿ ಸಾಲಲ್ಲಿ ನಿಂತು ಪಾಪನಾಶ ಶಿವಲಿಂಗ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡಿಲಕ್ಕ ಸಾಕಷ್ಟು ಜನ ಏನದಂದ್ರೆ ಬೆಳಿಗ್ಗೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇದು ಒಂದು ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ ನಿಮಿತ್ತವಾಗಿ ಈ ಒಂದು ಪಾಪನಾಶ ಶಿವಲಿಂಗನ ದೇವಸ್ಥಾನ ಪಡೆದರೆ ಸಾಕಷ್ಟು ಮುಕ್ತಿ ಸಿಗ್ತದೆ, ನೆಮ್ಮದಿ ಸಿಗ್ತಂಬುದು ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತ ಸಾಗರವೇನದಂದ್ರೆ ಹರಿದು ಬರ್ತಾಯಿದೆ ಅಂತ ಹೇಳ್ಬೋದು. ಹೀಗಾಗಿ ಈ ವರ್ಷ ಎಲ್ಲವೂ ಚೆನ್ನಾಗಾಗಲಿ, ನೆಮ್ಮದಿ ಇರಲಿ ಅಂತೇಳಿ ಭಕ್ತರು ಶಿವನ ಆರಾಧನೆ ಮಾಡೋ ಮೂಲಕ ಶಿವನ ದರ್ಶನ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ ಸಂಭ್ರಮ ಬೀದರ್ಲು ಕೂಡ ಮನೆ ಮಾಡ್ಯದ ಅಂತ ಹೇಳ್ಬೋದು. ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ನೋಡ್ಬೋದು ನೀವು. ಶಿವನ ಆರಾಧನೆ ಬೆಳಿಗ್ಗೆಯಿಂದಲೇ ನಡೀತಾ ಇದೆ ಅಂತ ಹೇಳ್ಬೋದು. ಬೆಳಗ್ಗೆ 4 ಗಂಟೆಯಿಂದಲೇ ನೆರೆ ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ಬೀದರ್ನ ಭಕ್ತ ಸಾಗರವೇನ ಈ ಒಂದು ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಪಾಪನಾಶ ಶಿವಲಿಂಗ ಅಂದ್ರೆ ಸಾಕಷ್ಟು ಒಂದು ಐತಿಹಾಸಿಕ ಶಿವಲಿಂಗ, ತಿಳಿಯದೆ ಮಾಡಿದಂಥ ಪಾಪ ಇಲ್ಲಿ ಬಂದ್ರೆ ಮುಕ್ತಿ ಕೊಡ್ತಾನೆ. ರಾಮ ಲಕ್ಷ್ಮಣ್ ಕೂಡ ಬಂದು ಹೋದಂಥ ಈ ಒಂದು ಐತಿಹಾಸಿಕ ಸ್ಥಳ ನೋಡ್ಬೋದು ಈ ದೃಶ್ಯದಲ್ಲಿ. ಈ ಒಂದು ರಾಮಾಯಣದಂದ್ರೆ ಈ ಸ್ಥಾಪನೆ ಮಾಡಿದಂಥ ಈ ಒಂದು ಶಿವಲಿಂಗ, ಇದಕ್ಕೆ ಪಾಪನಾಶ ಶಿವಲಿಂಗ ಅಂತ ಹೇಳ್ತಾರೆ. ಸಾಕಷ್ಟು ಬೀದರ್ ಸೇರಿದಂತೆ ಸಾಕಷ್ಟು ಕಡೆಯಿಂದ ಭಕ್ತ ಸಾಗರವೇನ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ 2025 ವರ್ಷದ ಸಂಕ್ರಮಣ ಹಬ್ಬ ಮೊದಲನೇ ಹಬ್ಬಕ್ಕೆ ಏನಂದ್ರೆ ಸಾಕಷ್ಟು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಭಕ್ತರು ನಂಬಿಕೆ ಏನದಂದ್ರೆ ಇಲ್ಲಿ ಬಂದ್ರೆ ನಮ್ಮ ಪಾಪ ಮುಕ್ತ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾನ್ಸೆ ಆಯಾ हम हैदराबाद से. क्या है पापनाश शिवलिंग का आप दर्शन करने आए, क्या है स्पेशल? स्पेशल श्री रामचंद्र जी ने बनाया है, इधर ये टेंपल को आके शिवलिंग का दर्शन ले तो कौन सा भी पाप मुक्त होता बोल के जन्मों जन्मों का पाप मुक्त होता है. ಸೊ ಇದು ನೋಡ್ಬೋದು ಒಂದು ಭಕ್ತರದ್ದು ಇಲ್ಲ ಅರ್ಚಕರು ಕೂಡ ಇದ್ದಾರೆ. ಪಾಪನಾಶ ಶಿವಲಿಂಗದು ಏನು ವಿಶೇಷತೆ ಇದೆ ಗುರುಗಳೇ ಈ ಒಂದು ಶಿವಲಿಂಗದು? ಶಿವಭಕ್ತಾದಿಗಳಿಗೆ ಶರಣಾರ್ಥಿ ಹೇಳುತ್ತಾ, ಶಿವಭಕ್ತಾದಿಗಳೇ ಶ್ರೀ ಕ್ಷೇತ್ರ ಪಾಪನಾಶ್ ಟೆಂಪಲ್ ಪಾಪನಾಶ ಅಂದರೆ ಏನು ಅರ್ಥ ಇದ್ರು? ಇದು ಪಾಪನಾಶ ಅಂತ ಹೆಸರು ಹೇಗೆ ಬಂತು? ಪಾಪ ಪರಿಹಾರ ಹೇಗಾಗ್ತದೋ? ಇದ್ರ ವಿಶೇಷತೆ ಏನು? ಅದೇ ರೀತಿ 2025 ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳುತ್ತಾ,
ಶಿವಭಕ್ತಾದಿಗಳೇ, ಇಂದು ಶ್ರೀ ಕ್ಷೇತ್ರಕ್ಕೆ ಪಾಪನಾಶ ಅಂತ ಹೆಸರು ಹೇಗೆ ಬಂತು ಅಂದರೆ, ನಾವು ಐತಿಹಾಸಿಕ ಸ್ಥಳ ಆದಂಥ ಶ್ರೀ ಕ್ಷೇತ್ರದಲ್ಲಿ ತ್ರೇತಾಯುಗಕ್ಕೆ ಹೋಗಬೇಕಾಗ್ತದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಗೆ ಹತ್ಯೆ ಮಾಡಿದಾಗ ಬ್ರಹ್ಮದೋಷ ಹತ್ಯೆ ಅಂತ ಅಟ್ಕೋತು. ಅದಕ್ಕೆ ಪರಿಹಾರ ಮಾಡಿಕೊಳ್ಳೋಕ್ಕೆ ರಾಮಚಂದ್ರ ರಾಮೇಶ್ವರ ಆಗಲಿ ಎಲ್ಲ ಕಡೆ 108 ಶಿವಗಳನ್ನು ಸ್ಥಾಪನೆ ಮಾಡಿಕೊಂಡು ಲಾಸ್ಟ್ ಕಡೆಗೆ ಬಂದಿದ್ದು ನಮ್ಮ ಬಿದ್ರಿಯಲ್ಲಿ. ಬಿದ್ರಿ ಅಂದರೆ ಆವಾಗಿನ ಹೆಸರು ಬಿದ್ರಿ, ಇವಾಗಿನ ಹೆಸರು ಬೀದರ್ ಅಂತ. ಈಗ ಈ ಬೀದರಿನ ಸ್ಥಳದಲ್ಲಿ ರಾಮಚಂದ್ರ ಅವರ ಧನುಷ್ಯದಿಂದ ಬಾಣವನ್ನು ತಂದು ಆ ಜಲದಿಂದ ಇಲ್ಲಿ ಅಭಿಷೇಕ ಮಾಡಿದಾಗ ಉದ್ಭವಲಿಂಗ ಆಗಿದೆ. ಮಹಾದೇವ ಉದ್ಭವಲಿಂಗ ಆದ ತಕ್ಷಣ ಶ್ರೀರಾಮಚಂದ್ರಿಗೆ ಹಿಂಗೆ ಕೊಟ್ಟಿದ್ದಾರೆ, ನೀವು ಪಾಪ ಪರಿಹಾರ. ಹೇಗಂದರೆ ನೀವು ಶ್ರೀರಾಮನಿಗೆ ಕೂಡ ಎಲ್ಲ ಪಾಪ ಪರಿಹಾರ ಆಗಿದೆ, ಬರಂತ ಭಕ್ತರಿಗೆ ಕೂಡ ಪಾಪ ಪರಿಹಾರ ಆಗಿದೆ. ಈ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಬಹಳ ದೂರಿಂದ ಬಂದಂಥ ಭಕ್ತಾದಿಗಳಿಗೂ ಸಹ ಪಾಪ ಪರಿಹಾರ ಆಗಿದೆ. ನಾವು ಇಲ್ಲಿ 12 ವರ್ಷ ಆಯ್ತು ಅರ್ಚಕರು ಇದ್ದೀವಿ. ಇಲ್ಲಿ ನಮಗೆ ಭಕ್ತಾದಿಗೂ ಬಂದು ಹೇಳ್ತಾ ಇದ್ದಾರೆ, ಗುರುಗಳೇ ನಾವು ಹಿಂಗೆ ನೀರು ತಂದು ಹಾಕಿದ್ದೀವಿ, ಈ ಥರ ಮಾಡಿದ್ದೀವಿ, ನಮಗೆ ಪಾಪ ಪರಿಹಾರ ಆಗಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇನ್ನೂ ಮುಂದೂ ಸಹ ರಾಮಚಂದ್ರರ ಆಶೀರ್ವಾದ ಇರುತ್ತೆ, ಮಹಾದೇವನ ಆಶೀರ್ವಾದ ಇರುತ್ತೆ. ಅದೇ ರೀತಿ ಶಿವಭಕ್ತಾದಿಗಳು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ, ಹೀಗಾಗಿದೆ ಹೀಗಿಲ್ಲ ಅಂತ ಹೇಳಿ. ಇದು ಏನು ಈಗಾಗಲೇ ಅರ್ಚಕರ ಮಾತಂತ ಹೇಳ್ಬೋದು. ಟೋಟಲಿ ಪಾಪನಾಶ ಶಿವಲಿಂಗ ಅಂದ್ರೆ ಸಾಮಾನ್ಯ ಶಿವಲಿಂಗ ಅಲ್ಲ. ಟೋಟಲಿ ತ್ರೇತಾಯುಗದಲ್ಲಿ ಶ್ರೀ ರಾಮಚಂದ್ರನಿಗೆ ಒಂದು ದೋಷ ಇತ್ತು, ಆ ದೋಷ ಕೂಡ ಮುಕ್ತಿ. ಅದೇ ರೀತಿ ಇಲ್ಲಿ ಬರೋಂಥ ಪ್ರತಿಯೊಂದು ಭಕ್ತರದು ಏನೇ ಒಂದು ತಿಳಿಯದೆ ಮಾಡಿದಂಥ ಪಾಪ ಮುಕ್ತಿ ಕೊಡೋಂಥ ಆ ಪಾಪನಾಶ ಶಿವಲಿಂಗ ದೇವಸ್ಥಾನಕ್ಕೆ ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ನಿಮಿತ್ತವಾಗಿ ಭಕ್ತ ಸಾಗರವೇ ಹರಿದುಂಟು ಅಂತ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಇಲ್ಲಿ ಬಂದರು ಟೋಟಲಿ ಯಾವುದೇ ಒಂದು ಸಂಕಟ, ಯಾವುದೇ ಒಂದು ವಿಘ್ನ, ಏನೇ ಒಂದು ತಿಳಿಯದೆ ಮಾಡಿದಂಥ ಪಾಪಕ್ಕೆ ಮುಗಿಸಿ ನಮ್ಮ ನಂಬಿಕೆಯಿಂದ ಭಕ್ತ ಸಾಗರವೇ ವರ್ಷ ಹರಿದು ಬರ್ತಾ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ಮನಿ ಮಾಡ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಪಾಪನಾಶ ಶಿವಲಿಂಗ ದೇವಸ್ಥಾನದ ಭಕ್ತ ಸಾಗರವೇ ಹರಿದು ಹೊಂಟದ. ಸಾಕಷ್ಟು ಜನ ಬೆಳಿಗ್ಗೆಯಿಂದಲೇ ಏನಂದ್ರೆ ಪಾಪನಾಶ ಶಿವಲಿಂಗನ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದು ಪಾಪದಿಂದ ಮುಕ್ತಾಗ್ಲಕ್ಕೆ ಹೊಂಟಿದ್ದಾರೆ ಅಂತ ಹೇಳ್ಬೋದು. ಹೊಸ ವರ್ಷದ ಮೊದಲನೇ ಹಬ್ಬ ಅಂದರೆ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬದ ಸಂಭ್ರಮ ಬೀದರ್ಲು ಕೂಡ ಮನಿ ಮಾಡ್ಯದ ಅಂತ ಹೇಳ್ಬೋದು. ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ದೇವಸ್ಥಾನ ನೀವು ದೃಶ್ಯದಲ್ಲಿ ನೋಡ್ಬೋದು. ಇದೇ ಒಂದು ಶಿವಲಿಂಗ, ಐತಿಹಾಸಿಕ ಶಿವಲಿಂಗ, ಶ್ರೀರಾಮನಿಗೆ ಏನಂದ್ರೆ ಶ್ರೀರಾಮಚಂದ್ರ ಬಂದು ಸ್ಥಾಪನೆ ಮಾಡಿದಂಥ ಶಿವಲಿಂಗ ಅಂತ ಹೇಳ್ಬೋದು. ಈ ಒಂದು ಐತಿಹಾಸಿಕ ಶಿವಲಿಂಗನ ದರ್ಶನಕ್ಕಾಗಿ ಬೆಳಿಗ್ಗೆಯಿಂದಲೇ ನೆರೆಯ ಮಹಾರಾಷ್ಟ್ರ, ಕರ್ನಾಟಕ, ಬೀದರ್ ಸೇರಿದಂತೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಭಕ್ತರು ಸರ್ತಿ ಸಾಲಿನಲ್ಲಿ ನಿಂತಿರೋದನ್ನ ದರ್ಶನ ಪಡಿತಾ ಇದ್ದಾರೆ. ನೋಡ್ಬೋದು ನೀವು, ಇದು ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಶಿವಲಿಂಗ ದೇವಸ್ಥಾನದ ದೃಶ್ಯ ಅನ್ಬೋದು. ನೋಡ್ಬೋದು ನೀವು, ಸಾಕಷ್ಟು ಜನ ಸರ್ತಿ ಸಾಲಿನಲ್ಲಿ ನಿಂತಿರೋದಂದ್ರೆ ದರ್ಶನ ಪಡಿತಾ ಇದ್ದಾರೆ. ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ ಸಂಭ್ರಮ ಬೀದರಲ್ಲಿ ಯಾವ ರೀತಿ ಮನಿ ಮಾಡಿದೆ ನೋಡ್ಬೋದು ನೀವು. ಸಾಕಷ್ಟು ಸಾಲಾಗಿ ಏನಂದ್ರೆ ಭಕ್ತರು ಸರ್ತಿ ಸಾಲಲ್ಲಿ ನಿಂತು ಪಾಪನಾಶ ಶಿವಲಿಂಗ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡಿಲಕ್ಕ ಸಾಕಷ್ಟು ಜನ ಏನದಂದ್ರೆ ಬೆಳಿಗ್ಗೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇದು ಒಂದು ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ಬೋದು. ವರ್ಷದ ಮೊದಲನೇ ಹಬ್ಬ ಸಂಕ್ರಮಣ ಹಬ್ಬ ನಿಮಿತ್ತವಾಗಿ ಈ ಒಂದು ಪಾಪನಾಶ ಶಿವಲಿಂಗನ ದೇವಸ್ಥಾನ ಪಡೆದರೆ ಸಾಕಷ್ಟು ಮುಕ್ತಿ ಸಿಗ್ತದೆ, ನೆಮ್ಮದಿ ಸಿಗ್ತಂಬುದು ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಕ್ತ ಸಾಗರವೇನದಂದ್ರೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ವರ್ಷ ಎಲ್ಲವೂ ಚೆನ್ನಾಗಾಗಲಿ, ನೆಮ್ಮದಿ ಇರಲಿ ಅಂತೇಳಿ ಭಕ್ತರು ಶಿವನ ಆರಾಧನೆ ಮಾಡೋ ಮೂಲಕ ಶಿವನ ದರ್ಶನ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್.